ಅಂದು ತನ್ನ ಮಗಳ ಅರ್ಧವಾರ್ಷಿಕ ಪರೀಕ್ಷೆಯ ಅಂಕಗಳನ್ನು ನೋಡಲು ಬಂದ ತಾಯಿ ಆತಂಕದಲ್ಲಿದ್ದಳು. ತನ್ನ ಮಗಳು ಹೇಗೆ ಬರೆದಿದ್ದಾಳೋ, ಎಷ್ಟು ಅಂಕ ತೆಗೆದಿದ್ದಾಳೋ, ದೇವರೇ ಒಳ್ಳೆ ಅಂಕಗಳು ಬಂದಿರಲಪ್ಪ ಅಂತ ಮನಸ್ಸಲ್ಲೇ ದೇವ್ರನ್ನ ಪ್ರಾರ್ಥಿಸ್ತಾ 2ನೇ ತರಗತಿಯ ಕೊಠಡಿಗೆ ಬಂದಳು. ಬಂದ ತಕ್ಷಣ ತರಗತಿ ಶಿಕ್ಷಕರು ನಗು ಮುಖದಿಂದಲೇ ಸ್ವಾಗತಿಸಿ, ನಿಮ್ಮ ಮಗಳು 93% ತೆಗೆದಿದ್ದಾಳೆ ಅಂತ ಹೇಳಿದರು. ಅಯ್ಯೋ ಅಷ್ಟೇನಾ ಅಂತ ತಾಯಿ ಉತ್ತರ ಪತ್ರಿಕೆಗಳನ್ನು ನೋಡೋದಕ್ಕೆ ಅಂತ ಹೇಳಿ ಶಿಕ್ಷಕರಿಂದ ಪಡೆದುಕೊಂಡ್ಳು. ಶಿಕ್ಷಕರು ತಾಯಿಯ ವರ್ತನೆಯಿಂದ ಬೇಸರಗೊಂಡಂತಿತ್ತು. ಒಳ್ಳೆಯ ಅಂಕಗಳೇ ತೆಗೆದಿದ್ದಾಳೆ ಅಂತ ಮತ್ತೊಮ್ಮೆ ಅಂದರೂ ಕೂಡ ತಾಯಿ ಅದರ ಬಗ್ಗೆ ಗಮನ ಕೊಡದೆ ಸುಮ್ಮನಾದಳು. ಶಿಕ್ಷಕರು ಕೂಡ ತಮ್ಮ ಬೇರೆ ಪೋಷಕರ ಕಡೆ ಗಮನ ಹರಿಸಿದ್ರು. ತಾಯಿ ಉತ್ತರ ಪತ್ರಿಕೆಗಳೊಂದಿಗೆ ಮಗಳೊಂದಿಗೆ ಬೆಂಚೊಂದರಲ್ಲಿ ಕೂತ್ಕೊಂಡು ಒಂದೊಂದೇ ಉತ್ತರ ಪತ್ರಿಕೆಯನ್ನು ತೆಗೆದು ಮಗಳು ಎಲ್ಲಿ ಅಂಕಗಳನ್ನು ಕಳೆದುಕೊಂಡಿದ್ದಾಳೆ ಅಂತ ತಿಳಿ ಹೇಳ್ತಾ ಹೀಗೆ ಬರೀಬೇಕಾಗಿತ್ತು ಅಂತ ಹೇಳಿ ವಿವರಿಸ್ತಾ ಇದ್ಲು. ನೋಡು, ಇಲ್ಲಿ ಅಡಿಷನ್ ಮಾಡೋವಲ್ಲೂ ಸಬ್ಸ್ಟ್ರಾಕ್ಷನ್ ಮಾಡಿದ್ಯಾ, 2 ಬರೋ ಕಡೆ ಒಂದೇ ಅಂಕ ಕೊಟ್ಟಿದ್ದಾರೆ, ಸರಿಯಾಗಿ ಬರೀಬೇಕಾಗಿತ್ತು ಅಂತ ಹೇಳಿ ಹಾಗಾಗಿ ಆಕೆ ತಪ್ಪುಗಳನ್ನು ತೋರಿಸಿ ಮಗಳಿಗೆ ಬುದ್ಧಿವಾದ ಹೇಳ್ತಾ ಇದ್ಲು. ಮುಂದಿನ ಪುಟ ತಿರುವಿದಾಗ ಪ್ರಶ್ನೆಯೊಂದರ ಉತ್ತರಕ್ಕೆ 5 ಅಂಕಗಳು ನೀಡಿರೋದನ್ನು ನೋಡಿ ಮುಂದಿನ ಉತ್ತರಕ್ಕೆ ಹೋದಳು. ಅಲ್ಲಿ 1 ಅಂಕ ಕಳೆದಿರೋದನ್ನ ಮಗಳಿಗೆ ಹೇಳೋದಕ್ಕೆ ಅಂತ ಹೇಳಿ ತಾಯಿ ಹೊರಟಳು. ಅಷ್ಟಕ್ಕೆ ಮಗಳಂದ್ಲು, ಅಮ್ಮ ನೋಡು, ನನಗೆ ಇಲ್ಲಿ 5 ಮಾರ್ಕ್ಸ್ ಕೊಟ್ಟಿದ್ದಾರೆ, ಇಲ್ಲಿ ನೋಡು 2 ಮಾರ್ಕ್ಸ್ ಕೊಟ್ಟಿದ್ದಾರೆ, ನಾನು ಚೆನ್ನಾಗಿ ಬರೆದಿದ್ದೀನಲ್ವಾ ಅಂತ ತನ್ನ ಚಂದ್ರನಂತಹ ಮುದ್ದಾದ ಮುಖವನ್ನು ಅರಳಿಸಿ ನಗ್ನಗ್ತಾ ಹೇಳಿದ್ಲು. ಅಲ್ಲ ಮಗಳೇ, ಏನೋ ಮಾತಾಡೋದಕ್ಕೆ ಅಂತ ಹೊರಟಂಥ ಅಮ್ಮನಿಗೆ ಮಗಳು ಹೇಳಿದ್ಲು, ಅಮ್ಮ ನೀನು ಯಾವುದಕ್ಕೆ ಮಾರ್ಕ್ಸ್ ಬಂದಿಲ್ಲ ಅದನ್ನು ಮಾತ್ರ ನೋಡ್ತಾ ಇದೆಯಲ್ಲಮ್ಮ, ಮಾರ್ಕ್ಸ್ ಬಂದಿದೆಯಲ್ಲ, ತಪ್ಪಿಲ್ಲದೆ ಬರೆದಿದ್ದನಲ್ಲ, ಅದನ್ನು ಯಾಕೆ ನೋಡ್ತಾ ಇಲ್ಲ? ಅದಕ್ಕೆ ಮಾರ್ಕ್ಸ್ ಕೊಟ್ಟಿದ್ದಾರಲ್ಲ ಟೀಚರು, ಅದನ್ನು ಯಾಕೆ ನೀನು ನೋಡ್ತಾ ಇಲ್ಲ ಅಂತ ಹೇಳಿದ ತಕ್ಷಣ ತಾಯಿಗೆ ಒಂದು ಕ್ಷಣ ಪಿಚ್ಚನ್ನಿಸ್ತು. ಅಷ್ಟೇ ಸಾಲದೆಂಬಂತೆ ಮಗು ತನ್ನ ಅಂಕಪಟ್ಟಿಯನ್ನು ಹಿಡಿದುಕೊಂಡು, ನೋಡು ನಾನು 2nd ರ್ಯಾಂಕ್ ಬಂದಿದ್ದೀನಿ ಅಂತ ಟೀಚರು ಚಾಕ್ಲೇಟ್ ಕೊಟ್ಟಿದ್ದಾರೆ, ಅದನ್ನು ನೀನು ನೋಡ್ತಾನೇ ಇಲ್ಲ ಅಂದಾಗ ತಾಯಿಗೆ ನಾನು ಏನು ಮಾಡ್ತಾ ಇದ್ದೀನಿ ಅನ್ನಿಸ್ತು. ಒಳ್ಳೆಯ ಅಂಕ ತೆಗೆದಿದೆಯಾ ಮಗಳೇ, ಮುಂದಿನ ಸಾರಿ ಇನ್ನೊಂದಷ್ಟು ಅಂಕಗಳನ್ನ ತಗೋ ಅಂತ ಹೇಳಿ ನಾನು ನನ್ನ ಮಗಳಿಗೆ ಹೇಳಲೇ ಇಲ್ವಲ್ಲ, ನಾನು ಇಂತಹ ತಾಯಿ ಅಂತ ಹೇಳಿ ತಾಯಿ ಬಹಳಷ್ಟು ಬೇಸರಗೊಂಡಳು. ಇಂದಿಗೆ ಕೊನೆ, ಇನ್ನೆಂದು ನನ್ನ ಮಗಳನ್ನು ಅಂಕಗಳಾಗಿ ಒತ್ತಾಯಿಸೋದಿಲ್ಲ, ಅವಳು ತೆಗೆದಿರೋದನ್ನೇ ಪ್ರೋತ್ಸಾಹ ಮಾಡ್ತೇನೆ, ಇನ್ನೂ ಉತ್ತಮ ರೀತಿಯಲ್ಲಿ ಅವಳ ಭವಿಷ್ಯವನ್ನು ರೂಪಿಸ್ತೇನೆ ಅಂಥೇಳಿ ತಾಯಿ ನಿರ್ಧರಿಸಿದ್ಲು. ನಿಜವಾಗ್ಲೂ ಅಂದು ಆ ಮಗು ತಾಯಿಯ ಕಣ್ತೆರೆಸಿತ್ತು. ಪೋಷಕರಾದಂಥವರು ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವರಿಗೆ ಬೆಳೆಯೋದಕ್ಕೆ ಅವಶ್ಯಕವಾದಂಥ ಒಂದು ಸಂಗತಿಗಳನ್ನು ತುಂಬಬೇಕೇ ಹೊರತು ಮುಗ್ಧ ಮನಸ್ಸುಗಳನ್ನು ಅರಳುವ ಮುನ್ನವೇ ಬಾಡಿಸುವಂತಹ ಒಂದು ಕೆಲಸವನ್ನು ಮಾಡಬಾರ್ದು. ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವರ ಭವಿಷ್ಯಕ್ಕೆ ಬುನಾದಿಯಾಗಬೇಕೇ ಹೊರತು ನಾವು ಅವರನ್ನು ಮಾನಸಿಕವಾಗಿ ಹಿಂಸೆಗೆ, ಒತ್ತಡಕ್ಕೆ ಗುರಿ ಮಾಡಬಾರ್ದು. ಇಂತಹ ಒಂದು ಸಂದೇಶವನ್ನು ನೀಡಿದಂತಹ ಒಂದು ಮಗುವಿನ ಬಗ್ಗೆ ತಾಯಿ ಬಹಳಷ್ಟು ಹೆಮ್ಮೆ ಪಟ್ಟಳು. ಸೊ ಇಂದಿಗೆ ನನ್ನ ಮಗಳು ನನ್ನ ಕಣ್ತೆರೆಸಿದ್ಲು. ಆ ಮಗು ತಾಯಿಯ ಕಣ್ತೆರೆಸಿ ಆಕೆಗೆ ಬುದ್ಧಿಯನ್ನು ಕಲಿಸುವಂಥ ಒಂದು ಕೆಲಸವನ್ನು ಮಾಡಿತ್ತು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಾರದು. ಪೋಷಕರೆಲ್ಲರೂ ಕೂಡ ಇದೇ ರೀತಿಯಲ್ಲಿ ಆಲೋಚನೆ ಮಾಡಿದ್ರೆ ಬಹಳ ಒಳ್ಳೆಯದಲ್ವೇ? ಇಂತಹ ಸಂದೇಶಗಳನ್ನು ಇರುವಂತಹ ಕಥೆಗಳನ್ನು ಕೇಳೋದಕ್ಕೆ ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಗೆಳೆಯರೆ. ಧನ್ಯವಾದಗಳು.